ಸ್ವಾಮಿಗಳ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಸ್ವಾಮಿಗಳ ಪ್ರವಚನ ಆದ ಮೇಲೆ ನಾವು ಮಾತನಾಡಿದರೆ ಅದು ನಮ್ಮ ದೊಡ್ಡ ತಪ್ಪು, ಅದು ಪಾಪವೂ ಹೌದು. ಆದರೆ ಪರಮ ಪೂಜ್ಯ ಸ್ವಾಮಿಗಳು ಇವತ್ತು ಸಹಕಾರ ನಗರಕ್ಕೆ ಬಂದು ತಮ್ಮೆಲ್ಲರಿಗೂ ಕೂಡ ಒಂದು ದೇವಸ್ಥಾನವನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿಯೇ ಇರುವಂಥವರು ದೇವಸ್ಥಾನಗಳ ಬಗ್ಗೆ ಇಲ್ಲ ಸಲ್ಲದ ಮಾತನ್ನು ಆಡ್ತಾರೆ. ಕೇಳಿದ್ದೀರಿ ನೀವು. ಹಿಂದೂ ಧರ್ಮದಲ್ಲಿಯೇ ಇದ್ದು ಅಂತಹ ವ್ಯಕ್ತಿಗಳಿಗೆ ಇವತ್ತು ಸನಾತನ ಧರ್ಮ ಇಲ್ಲ ಅಂತನ್ನುವ ವ್ಯಕ್ತಿಗಳಿಗೆ ಒಂದು ಕ್ಷಣ ನೀವು ಪ್ರಯಾಗ್ರಾಜನ್ನು ಸ್ಮರಣೆ ಮಾಡಿಕೊಳ್ಳಿ, ಹಿಂದೂ ಧರ್ಮ ಇದೆಯೋ ಇಲ್ಲೋ ಅಂತ ಅನ್ನೋದು ಇವತ್ತು ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಹಿಂದೂ ಧರ್ಮ ಇರಬಹುದು, ಸಂಸ್ಕೃತಿ ಇರಬಹುದು, ಮಠ ಮಂದಿರಗಳಿರಬಹುದು, ಇವೆಲ್ಲವೂ ಕೂಡ ನಮಗೆ ದೊಡ್ಡ ಆಧಾರ ಸ್ತಂಭ. ಸಮುದ್ರದ ಅಲೆಗಳಲ್ಲಿ ಹಡಗು ಸಿಕ್ಕಿ ಹಾಕಿಕೊಳ್ಳುವಂತಹ ಸಂದರ್ಭದಲ್ಲಿ ಅದಕ್ಕೆ ದಾರಿ ತೋರಿಸಲಿಕ್ಕೆ ಒಂದು ಲೈಟ್ ಹೌಸ್ ದೀಪಸ್ತಂಭ ಅಂತ ಇರ್ತದೆ. ಆ ದೀಪಸ್ತಂಭದ ಕಡೆಗೆ ಬಂದರೆ ಹಡಗು ದಾರಿ ತಪ್ಪೋದಿಲ್ಲ. ಹಾಗೆ ನಮ್ಮ ಸಂಸಾರದ ಸಮುದ್ರದಲ್ಲಿ ಲೌಕಿಕ ಜಂಜಾಟದಲ್ಲಿ ಹಾದಿ ತಪ್ತಾ ಇದ್ದರೆ ಒಂದು ನಿಮಿಷ ಕೃಷ್ಣನ ದೇವಸ್ಥಾನ, ಶ್ರೀನಿವಾಸನ ದೇವಸ್ಥಾನ ಅಂತ ನೆನೆಸಿಕೊಂಡ್ರೆ ಮತ್ತೆ ನಾವು ಸರಿಯಾದ ದಾರಿಗೆ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಸಂಸಾರದಲ್ಲಿ ಹಾದಿ ತಪ್ಪುವ ನಮಗೆ ಲೈಟ್ ಹೌಸ್ ಅಂತ ಇರುವಂತಹದ್ದು ದೇವಸ್ಥಾನ ಅಂತನ್ನುವ ಕಲ್ಪನೆ ಪ್ರತಿಯೊಬ್ಬರಿಗೂ ಬರಬೇಕು. ದೇವಸ್ಥಾನಕ್ಕೆ ಬರಬೇಕು, ಅಲ್ಲಿ ದೇವರ ಆಶೀರ್ವಾದವನ್ನು ಪಡಿಬೇಕು. ನಮಗೆ ಎಷ್ಟು ಅದೃಷ್ಟ ಅಂದರೆ ದಾಸರು ಹೇಳ್ತಾರೆ, ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆಗೆಯಿರುವಂತ. ಹಾಗಿದ್ದ ಹಾಗೆ ಸ್ವಾಮಿಗಳು ಮೂಲ ರಾಮದೇವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ರಾಮಕೃಷ್ಣರು ಮನೆಗೆ ಬಂದರು. ಆದರೆ ನಮ್ಮ ಮನೆಯ ಬಾಗಿಲು ತೆಗೆಯೋದಲ್ಲ, ನಮ್ಮ ಹೃದಯದ ಬಾಗಿಲನ್ನು ತೆಗೆದು ಅವರನ್ನು ವಿಶೇಷವಾಗಿ ನಾವು ಸ್ವಾಗತ ಮಾಡಬೇಕು. ನಾನು ಈಗ ಯೋಚನೆ ಮಾಡಿದೆ, ಎಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಗೊತ್ತಾಗಲಿಲ್ಲ ಅಂತ. ಅಲ್ಲಿ ಪಕ್ಕದಲ್ಲಿ ಶಾಲೆಯಲ್ಲಿ ಮಾಡಬೇಕು ಅಂತ ಏನೋ ನಡೆದಿತ್ತು, ಆದರೆ ಮೇಲೆ ಮಾಡಿದ್ದಾರೆ. ಬಹುಶಃ ನಮಗೆ ಅನಿಸ್ತದೆ, ಸ್ವಾಮಿಗಳು ಬಂದರೆ, ದೇವರು ಬಂದರೆ ನಮಗೆ ಪ್ರಮೋಷನ್, ಮೇಲೆ ನಾವು ಬಂದೇ ಬರ್ತೇವೆ ಅನ್ನೋದಕ್ಕೆ ಈ ಕಾರ್ಯಕ್ರಮವೇ ದೊಡ್ಡದಾದಂತಹ ಸಾಕ್ಷಿ. ನಾವು ಮೇಲೆ ಬಂದ್ಬಿಟ್ಟಿದ್ದೇವೆ ಈಗಾಗಲೇ. ಇನ್ನೂ ಸ್ವಾಮಿಗಳು ಬಂದಿಲ್ಲ, ಬರ್ತಾ ಇದ್ದಾಗಲೇ ನಾವು ಇಷ್ಟು ಮೇಲೆ ಬಂದಿದ್ದೇವೆ ಅಂತಂದರೆ ನಮ್ಮ ಜೀವನದಲ್ಲಿ ಎಷ್ಟು ಮೇಲೆ ಬರ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದ ಮೇಲೆ, ನಾವು ಜೀವನದಲ್ಲಿ ಮೇಲೆ ಬರಬೇಕಾದ್ರೆ ನಮ್ಮ ಜೊತೆಗೆ ಗುರುಗಳಿರಬೇಕು, ದೇವರಿರಬೇಕು ಅನ್ನೋದಕ್ಕೆ ಇದೊಂದು ಕಾರ್ಯಕ್ರಮ ಸಾಕ್ಷಿ. ಇಂತಹ ಒಂದು ದೇವಸ್ಥಾನದ ಸ್ಥಳವನ್ನು ಈಗಾಗಲೇ ಸ್ವಾಮಿಗಳು ಆಜ್ಞೆ ಮಾಡಿದಂತೆ ನಮ್ಮ ಶಾಂತಮ್ಮನವರು ಹಾಗೂ ಅವರ ತಮ್ಮ ಶ್ರೀಧರ್ ಅವರು ನಾಳೆ ಬರ್ತಾರೆ. ಅವರು ಬಹಳ ಉದಾರವಾದ ಮನಸ್ಸಿನಿಂದ ರಾಮದೇವರಿಗೆ, ಸ್ವಾಮಿಗಳಿಗೆ ಇದನ್ನು ಸಮರ್ಪಣೆ ಮಾಡಿದರು. ಅದಾದ ನಂತರದಲ್ಲಿ ಈ ಸ್ಥಳದಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಅವರೇ ನಿರ್ಮಾಣ ಮಾಡಿದರು. ಅನಂತರದಲ್ಲಿ ಕೃಷ್ಣ ಪ್ರತಿಷ್ಠಾಪನೆಯನ್ನು ಕೂಡ ಚೈತ್ರ ಬಹುಳ ಅಷ್ಟಮಿ ಎಂದು ಪರಮ ಪೂಜ್ಯ ಶ್ರೀಪಾದಂಗಳವರು ಸ್ಥಾಪನೆ ಮಾಡಿದರು. ಅದಾದ ಮೇಲೆ ಕೆಲವು ದಿವಸಗಳ ನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದರು, ಮುಖ್ಯ ಪ್ರಾಣದೇವರು ಬಂದರು. ಆ ಸಂದರ್ಭದಲ್ಲಿ ನಮ್ಮ ಮಾವುಲಿಯವರು, ಸುಧೀಂದ್ರ ಅವರು, ನನಗೆ ಹೆಸರು ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಜನ ವಿಶೇಷವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅಂತಹ ಒಂದು ಭವನ ಮತ್ತೆ ಇವತ್ತು ಹೊಸದಾಗಿ ಇಷ್ಟು ದೊಡ್ಡದಾದ ರೀತಿಯಲ್ಲಿ ನಿರ್ಮಾಣ ಆಗಿ ಇದು ಮತ್ತೆ ಸಮಾಜಕ್ಕೆ ಇದು ವಿಶೇಷವಾಗಿ ದಾರಿದೀಪವಾಗಿ ಇದೆ. ಇದರ ಪ್ರಯೋಜನವನ್ನು ಪ್ರತಿಯೊಬ್ಬ ಸಹಕಾರ ನಗರದ ಭಕ್ತರು, ಸುತ್ತಮುತ್ತಲಿನ ಭಕ್ತರು ಪಡೆಯಬೇಕು. ಅದು ಸಾರ್ಥಕ. ಕೇವಲ ಇದನ್ನು ಯಾವುದೋ ಒಂದು ಪ್ರಚಾರ ದೃಷ್ಟಿಯಿಂದ ಅಥವಾ ಇನ್ಯಾವುದೋ ಲೌಕಿಕದ ದೃಷ್ಟಿಯಿಂದ ಇದರ ನಿರ್ಮಾಣ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಶುದ್ಧವಾದ ಮನಸ್ಸು,
ಭಕ್ತಿ ಜ್ಞಾನ ಇವುಗಳು ಬರುವುದಕ್ಕಾಗಿಯೇ ಸ್ವಾಮಿಗಳು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಎನ್ನುವ ಕಲ್ಪನೆ ಇರಲಿ, ಅದನ್ನು ನಮಗೇ ಕೊಡ್ತಾ ಇದ್ದಾರೆ. ಅರ್ಥಾತ್ ಸಹಕಾರದ ನಗರದ ಭಕ್ತರೇ ಇದಕ್ಕೆ ಯಜಮಾನರು ಅಂತನ್ನುವ ಭಾವನೆ ಇರಲಿ. ಅಂತಹ ಪರಮ ಪೂಜ್ಯ ಸ್ವಾಮಿಗಳು ಬಂದು ಈ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದದ್ದರಿಂದ ಅವರಿಗೆ ಅನಂತಾನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಇನ್ನೆಲ್ಲ ಸೇವೆಯನ್ನು ಮಾಡಿದ ದಾನಿಗಳನ್ನು, ಸ್ಥಳವನ್ನು ನಿವೇಶನವನ್ನು ದಾನ ಮಾಡಿದಂತಹ ದಾನಿಗಳಿಗೂ ಹಾಗೂ ಇಲ್ಲಿ ನಿಂತು ಹಗಲು ರಾತ್ರಿ ಶ್ರಮವನ್ನು ವಹಿಸಿದ, ತನು ಮನ ಧನಗಳಿಂದ ಶ್ರಮವನ್ನು ವಹಿಸಿದ ಬಹಳ ಜನ ಇದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರಿಗೂ ಕೂಡ ಪೂರ್ಣವಾದಂತಹ ಒಂದು ಅನುಗ್ರಹವನ್ನು ಗುರುಗಳು ಸ್ವಾಮಿಗಳು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಬಂದು ಸೇರಿದ ಎಲ್ಲ ಭಗವದ್ ಭಕ್ತರಿಗೂ ಕೂಡ ವಿಶೇಷವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳು, ಎಲ್ಲ ತರಹದ ಸುಖ ಶಾಂತಿ ನೆಮ್ಮದಿಗಳು ನೆಲೆಸಲಿ ಅಂತ ಸ್ವಾಮಿಗಳು ಪ್ರಾರ್ಥನೆ ಮಾಡಲಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣೆ.